ಅಷ್ಟೊಂದು ಬಜೆಟ್ ಇದೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಇದು ಮಂಡೆಯ ವ್ಲಾಗು. ಬೆಳಗ್ಗೆನೆ ಎದ್ದು ಫಸ್ಟು ಟೀ ಮಾಡೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೆ. ಟೀ ಕುಡ್ದಿಲ್ಲ ಅಂದ್ರೆ ಟೈಮೇ ಹೋಗಲ್ಲ ಗುರು, ಟೀ ಕುಡಿಲೇಬೇಕು ಅನ್ನೋ ತರ ಇರುತ್ತೆ ಬೆಳಗ್ಗೆ ಹೊತ್ತು. ಇಲ್ಲಾಂದ್ರೆ ಕೆಲ್ಸ ಆಗಲ್ಲ ನಮ್ಗೆ. ಟೀ ಕುಡಿದ್ರೆ ಒಂದ್ ಸ್ವಲ್ಪ ಮೈಂಡ್ ಬೇಗನೆ ಚುರುಕಾಗುತ್ತೆ. ಸೊ ಹೀಗಾಗಿ ಟೀ ಇಲ್ಲ ಕಾಫಿ ಯಾವ್ದೋ ಒಂದು ಕುಡ್ದು ಆಮೇಲೆ ಮುಂದಿನ ಕೆಲ್ಸ. ಇವಾಗ ಟೀನ ನಾನು ಇಲ್ಲಿ ಕಣ್ಣನ್ ದೇವನ್ ಟೀ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೀ ಪುಡಿ ನಾನು ಯಾವತ್ತೂ ಯೂಸ್ ಮಾಡಿರ್ಲಿಲ್ಲ, ಊರಲ್ಲಿ ಒಂದ್ಸತಿ ಕುಡ್ದಿದ್ದು. ಅದಾದ್ಮೇಲೆ ಮತ್ತೆ ಮತ್ತೆ ತಗೊಳ್ಬೇಕು ಅನ್ನೋ ತರ ಅನ್ಸ್ತಿದೆ. ಇದೆ ಫಸ್ಟ್ ನಾನು ಕಣ್ಣನ್ ದೇವನ್ ಟೀ ಪುಡಿನ ಯೂಸ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಟೀನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇಲ್ಲಿ. ಬೆಳಗ್ಗೆನೆ ಟೀ ಕುಡಿತಾ ಆ ಮಳೆಗೂ ಆ ಚಳಿಗೂ ಗಾಳಿ ಅಂತೂ ಎಷ್ಟು ಬೀಸ್ತಾ ಇದೆ. ನಾನು ನಮ್ಮನೆಯವರು ಹಾಗೆ ಟೀ ಕುಡಿತಾ ಮಾತಾಡ್ತಾ ಇದ್ವಿ. ಎಲ್ಲರಿಗೂ ಒಂದು ಖುಷಿ ವಿಚಾರ ಇದು. ನನಗೆ ಅಂತೂ ನಮ್ಮನೇಲಿ ಎಲ್ಲರಿಗೂ ಇದು ಖುಷಿ ವಿಚಾರನೇ. ಏನೋ ಅಂದ್ಬಿಟ್ಟು ಗೆಸ್ ಮಾಡಿ ಆದಷ್ಟು ಇನ್ನೇನೋ ನಾಳೆ ಇಲ್ಲಾಂದ್ರೆ ಇವತ್ತೇ ಹಾಕಿದ್ರು ಹಾಕ್ದೆ ವಿಡಿಯೋನ. ಆ ಖಂಡಿತ ಇವತ್ತು 2 ವಿಡಿಯೋನು ಅಪ್ಲೋಡ್ ಮಾಡ್ತೀನೋ ಏನೋ ನೋಡೋಣ. ಈ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನೋ ಅಥವಾ ಇದೊಂದೇ ವಿಡಿಯೋನ ನಾಳೆ ಮಾತ್ರ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನೋ ಏನೋ ಅಂತ ನೋಡೋಣ. ಏನು ಅಂತ ಹೇಳಿ ಗೆಸ್ ಮಾಡಿ ನೋಡೋಣ, ಎಷ್ಟ್ ಜನ ಗೆಸ್ ಮಾಡ್ತೀರಾ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು. ಈಗ ಟೀ ಎಲ್ಲ ಕುಡ್ದು ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಇನ್ನ ಮಧ್ಯಾಹ್ನಕ್ಕೆ ಒಂದ್ ಸ್ವಲ್ಪ ಸಾಂಬಾರ್ ಮಾಡೋಣ ಅಂತ ಹೇಳಿ ಇಲ್ಲಿ ಮೂಲಂಗಿ ಮತ್ತೆ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಬಿಡೋಣ ಬೇಗ ಅಂತ ಹೇಳಿ ಸಾಂಬಾರ್ ಮಾಡ್ತಾ ಇದೆ. ಸಿಂಪಲ್ ಆಗಿ ಸಾಂಬಾರ್ ಮಾಡ್ತೀನಿ. ಬೇಳೆ ಎಲ್ಲ ತೊಳೆದ್ಬಿಟ್ಟು ಮೂಲಂಗಿ ಮತ್ತೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಜೀರಿಗೆ ಅರ್ಶಿನ ಸಾಂಬಾರ್ ಪುಡಿ ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಎಲ್ಲ ನೀಟಾಗಿ. ಅದಾದ್ಮೇಲೆ ಇಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ. ಅದಾದ್ಮೇಲೆ ಇವತ್ತು ಒಂದು ರೆಸಿಪಿನ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಅಂದ್ರೆ ಕಾಲಿಫ್ಲವರ್ ಅಲ್ಲಿ ಗೋಬಿ ಮಾಡೋಣ, ಡ್ರೈ ಗೋಬಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ತುಂಬಾನೇ ಚೆನ್ನಾಗಿತ್ತು. ಈ ಚಳಿಗೂ ಅದಕ್ಕೂ ಖಾರವಾಗಿ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಸೈಡ್ಸ್ ಇವಾಗ ಬೇಳೆ ಸಾಂಬಾರ್ ಜೊತೆಗೆ ಇದು ಸೈಡ್ಸ್ ಆಗಿ ತಿನ್ಬೋದು. ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೀವು ಬೇಕಾದ್ರೆ ಈ ತರ ಟ್ರೈ ಮಾಡ್ಬೋದು ನೀವು. ಫಸ್ಟ್ ನಾನಿಲ್ಲಿ ಬಿಗ್ ಬಾಸ್ಕೆಟ್ ಇಂದ ತಂದಿರೋಂಥದ್ದು ಇತ್ತಲ್ಲ ಹೂಕೋಸು, ಸೊ ಅದನ್ನೇ ಇವಾಗ ಎಲ್ಲಾನು ಸಪ್ರೇಟ್ ಮಾಡಿ ಚೆನ್ನಾಗಿ ಹುಳ ಎಲ್ಲ ಇರುತ್ತೆ, ಚಿಕ್ಕ ಚಿಕ್ಕ ಹುಳ ಎಲ್ಲ ಇದ್ದೇ ಇರುತ್ತೆ. ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದ್ 10 ನಿಮಿಷ ಇಲ್ಲ ಒಂದ್ 5 ನಿಮಿಷನಾದ್ರೂ ನೀರಲ್ಲಿ ನೆನೆ ಹಾಕಿ ಅಂತ ಹೇಳಿ ಬಿಟ್ಟು ಬಿಡಿ. ಇವಾಗ ನೀಟಾಗಿ ನಾನು ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಮೀಡಿಯಂ ಸೈಜ್ ಪೀಸ್ ಆಗಿ ಮಾಡ್ಕೊಂಡ್ರೆ ಸಾಕು. ಒಂದ್ ಕಡೆ ಇನ್ನೊಂದ್ ಕಡೆ ಬಿಸಿನೀರು ಸಹ ಕಾಯಕ್ಕೆ ಇಟ್ಕೊಳ್ತಾ ಇದ್ದೆ ನಾನಿಲ್ಲಿ. ಸ್ವಲ್ಪ ಬಿಸಿ ನೀರ್ನ ಹಾಕೊಂಡ್ರೆ ಒಳ್ಳೇದು. ಒಂದ್ 10 ನಿಮಿಷ ಇಲ್ಲ 5 ನಿಮಿಷ ಹಂಗೆ ಮುಚ್ಚಿಟ್ಬಿಟ್ರೆ ಅದ್ರಲ್ಲಿ ಏನಾದ್ರು ಹುಳಗಳೇ ಆಗಿರ್ಬೋದು ಏನೋ ಒಂದ್ ಇರ್ಬೋದು, ಅದೆಲ್ಲ ನೀಟಾಗಿ ಬಿಟ್ಕೊಬಿಡುತ್ತೆ. ಬೇಕು ಅಂದ್ರೆ ಒಂಚೂರು ಅರ್ಶಿನ ಪುಡಿನೂ ಹಾಕೊಂಡು ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಹಂಗೇನೆ ನೆನೆ ಹಾಕಿ ಅಂತ ಬಿಟ್ಬಿಡಿ. ಅರ್ಶಿನ ಉಪ್ಪು ಹಾಕಿ ಅದನ್ನು ಚೆನ್ನಾಗಾಗುತ್ತೆ. ನಾನಿಲ್ಲಿ ಬರೀ ಬಿಸಿನೀರ್ನ ಮಾತ್ರ ಸೇರಿಸ್ಕೊಂಡು ಆಮೇಲೆ ಹೂಕೋಸ್ ಎಲ್ಲ ಹಾಕೊಳ್ತಾ ಇದೀನಿ. ಹೂಕೋಸ್ ಹಾಕೊಂಡು ಬಿಸಿನೀರ್ ಹಾಕೊಳ್ಳಿ, ಹೆಂಗಾದ್ರು ಮಾಡಿ ಒಂದ್ 5-10 ನಿಮಿಷ ನೆನೆ ಹಾಕಿ ಅಂತ ಹೇಳಿ ಬಿಟ್ಬಿಡಿ. ಇವಾಗ ಈ ರೀತಿ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಹಾಗೇನೆ ನೀರಲ್ಲಿ ಮುಳುಗ್ಲಿ. ಸ್ವಲ್ಪ ಏನಿದೆ ಇದು ಹೂಕೋಸ್ ಇದೆಯಲ್ಲ ಇದೆಲ್ಲ ಮುಳುಗ್ಬೇಕು. ಹಂಗೇನೆ ಅಷ್ಟು ನೀರ್ ಹಾಕೊಂಡು ಒಂದ್ 10 ನಿಮಿಷ ಹಿಂಗೇನೆ ಬಿಟ್ಬಿಡಿ, ಇಲ್ಲ ಒಂದ್ 5 ನಿಮಿಷನಾದ್ರೂ ಬಿಟ್ಬಿಡಿ. ಏನಾರ ಚಿಕ್ಕ ಚಿಕ್ಕ ಹುಳ ಗ್ರೀನ್ ಕಲರ್ದೇ ಜಾಸ್ತಿ ಹುಳ ಇರ್ತವೆ ಇದ್ರಲ್ಲಿ, ಚಿಕ್ಕ ಚಿಕ್ಕದು ನೋಡ್ಕೊಬಿಟ್ಟು ಆಮೇಲೆ ಇದನ್ನ ಒಂದ್ 10 ನಿಮಿಷ ಆದ್ಮೇಲೆ ಏನಿದ್ರು ರೆಸಿಪಿ ಮಾಡಕ್ಕೆ ತಗೊಂಡ್ರೆ ಆಯ್ತು. ಈಗ ಹಿಂಗೆ ಮುಚ್ಚಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಸಾಂಬಾರ್ದು ಅಷ್ಟೇನೆ ವಿಶಿಲು ನೀಟಾಗಿ ಹೋಗಿತ್ತು. ಒಗ್ಗರಣೆ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ಎತ್ತಿ ಹಾಕ್ಬಿಡೋಣ ಅಂತ ಹೇಳಿ. ಬೇಳೆ ಎಲ್ಲ ಚೆನ್ನಾಗಿ ಈ ರೀತಿ ಬೆಂದಿತ್ತು. ಈ ಒಗ್ಗರಣೆಗೆ ಇವಾಗ ಸಾಂಬಾರ್ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನಿಮ್ಗೆ ಬೇಳೆ ಎಷ್ಟು ಹಾಕಿರ್ತೀರಲ್ಲ ಅದ್ರ ನೋಡ್ಕೊಂಡು
ಎಷ್ಟು ದಪ್ಪ ಅಂದರೆ ಸಾಂಬಾರು ಗಟ್ಟಿಯಾಗಿ ಬೇಕೋ ಅಥವಾ ತೆಳ್ಳಗಿದ್ರೆ ಓಕೆನಾ ಅಂತ ನಾನು ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ. ಇದು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಲಾಸ್ಟಿಗೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕೊಂಡ್ರೆ ಹಾಗೆ ಹೋಯ್ತು. ಬೇಗ ಆಗೋಯ್ತು ನೋಡಿ, ಎಷ್ಟು ಬೇಗ ಸಾಂಬಾರು ಈಸಿಯಾಗಿ ಮಾಡ್ಕೋಬೋದು. ಕೊಕೊನೆಟ್ಟು ಏನೂ ಬೇಕಾಗಲ್ಲ, ತೆಂಗಿನಕಾಯಿ ತುರಿ ಅದು ಇದು. ಹಾಗೆ ಜೊತೆಗೆ ನಾನು ರೈಸ್ಗೂ ಕೂಡ ಇಟ್ಬಿಟ್ಟೆ. ಇಲ್ಲಿ ಇವಾಗ ಒಂದು 10 ನಿಮಿಷ ಅಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ಇವಾಗ ಒಂದು 5 ನಿಮಿಷ 10 ನಿಮಿಷ ಮುಗ್ದಿದೆ. ಇದಾದ್ಮೇಲೆ ಇವಾಗ ಮಸಾಲೆ ಏನೇನು ಅಂದರೆ ಪೌಡರ್ಗಳು ಏನೇನೆಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ 1 ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ, ರೈಸ್ ಫ್ಲೋರು. ಹಾಗೆ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡು ಆಮೇಲೆ ಇಲ್ಲಿ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಇದಾದ್ಮೇಲೆ ಇವಾಗ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಾಗುತ್ತೆ ಮಾತ್ರ. ಲಾಸ್ಟಿಗೆ ಬೇಕಾದ್ರೂ ಹಾಕೋಬಹುದು, ಇವಾಗ ಎಣ್ಣೆಲಿ ಕರಿತಿರಲ್ಲ ಆವಾಗಲೂ ಹಾಕೋಬಹುದು. ಆಮೇಲೆ ಒಂದು 2 ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗೇ ಇರಲಿ ಅಂತ ಹೇಳಿ ಖಾರನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂಚೂರು ಧನಿಯಾ ಪೌಡರು, ಒಂಚೂರು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬಿಡಿ, ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು, ಇದು ಚಿಕನ್ ಮಸಾಲೆ ಅಂದ್ರೆ ಚಿಕನ್ ಕಬಾಬ್ ಪೌಡರು ಬೇಕು ಅಂದ್ರೆ ಹಾಕೋಬಹುದು, ಇದು ಆಪ್ಷನಲ್. ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಮೈದಾ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್ ಇಷ್ಟನ್ನೇ ಹಾಕೊಂಡ್ರು ಆಗೋಯ್ತು. ಅಷ್ಟೇ ಮಿಕ್ಸ್ ಮಾಡ್ಕೊಂಡ್ರು ಸರಿ ಹೋಗುತ್ತೆ. ಇವಾಗ ಇದು ಏನ್ ತೊಳ್ದಿರಂಥದ್ದು ಬಿಸಿನೀರಲ್ಲಿ ನೆನ್ಸಿಟ್ಟಿದ್ವಲ್ಲ ಹೂಕೋಸು, ಅದನ್ನ ಹಾಕೋಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಚಿಕನ್ ಕಬಾಬ್ ಪೌಡರ್ ಬೇಕು ಅಂದ್ರೆ ಹಾಕೋಬಹುದು, ಇದು ಆಪ್ಷನಲ್. ಬೇಡ ಅಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬಹುದು. ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೂರು ನೀರ್ ಬೇಕು ಅಂದ್ರೆ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ಡ್ರೈ ಗೋಬಿ ಆಗಿರೋದ್ರಿಂದ ತುಂಬಾ ಏನ್ ಜಾಸ್ತಿ ಮಸಾಲೆ ಅದೆಲ್ಲ ಏನಿಲ್ಲ. ಇದಕ್ಕೆ ಇದೇ ತರನೇ ಇರ್ಲಿ ಅಂತ ಹೇಳಿ ಮುಚ್ಚಿ ಒಂದು 10 ನಿಮಿಷ ಹೀಗೆ ನೆನೆಯಕ್ಕೆ ಅಂತ ಹೇಳಿ, ಅಂದ್ರೆ ಒಂದ್ ಸ್ವಲ್ಪ ಹೀರ್ಕೊಳ್ಳಿ ಅಂತ ಹೇಳಿ ಬಿಡ್ತೀನಿ. ನೀರ್ ಬೇಕು ಅಂದ್ರೆ ಹಂಗೆ ಚೂರು ಚಿಮುಕ್ಸ್ಕೋಬಹುದು. ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಬಿಸಿನೀರ್ನ ಕುಡಿತಾ ಇದ್ದೆ. ಅಷ್ಟರಲ್ಲಿ ಈ ಕಡೆ ಇನ್ನೊಂದ್ ಕಡೆ ರೈಸ್ ಕೂಡ ಆಗಿತ್ತು. ಒಂದೊಂದ್ ಕಡೆಯಿಂದ ಎಲ್ಲಾ ರೈಸು ಸಾಂಬಾರು ಎಲ್ಲಾನು ಮುಗ್ದೋಗಿತ್ತು. ಇನ್ನು ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಇವಾಗ ನಾನು ಗೋಬಿ ಏನಿದೆ ಅದನ್ನ ಹಾಕೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೆ. ಇದೇ ತರನೇ ನಾವು ಬೇಕಾದ್ರೆ ಗೋಬಿ ಮಂಚೂರಿನೂ ಮಾಡ್ಕೋಬಹುದು. ಅಂದ್ರೆ ಸಾಸ್ ಎಲ್ಲ ಹಾಕೊಂಡು ಈರುಳ್ಳಿ ಮತ್ತೆ ಸ್ಪ್ರಿಂಗ್ ಆನಿಯನ್ ಅದು ಇದು ಎಲ್ಲ ಹಾಕೊಂಡು ಮಾಡ್ಕೋಬಹುದು. ಕ್ಯಾಬೇಜ್ದು ಗೋಬಿನ ನಾನು ತೋರಿಸಿದೀನಿ, ಕ್ಯಾಬೇಜ್ ಮಂಚೂರಿಯನ್ ಮಾಡೋದನ್ನ ತೋರಿಸಿದೀನಿ. ಅದನ್ನು ನೋಡಿಲ್ಲ ಅಂದ್ರೆ ವಿಡಿಯೋನ ನೋಡಿ. ಇವಾಗ ಹಾಕೊಳ್ತಾ ಇದೀನಿ. ಇದನ್ನ ನೀಟಾಗಿ ಕ್ರಿಸ್ಪಿಯಾಗಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದು, ಖಾರವಾಗಿ. ರೈಸು ಮತ್ತೆ ಬೇಳೆ ಸಾಂಬಾರ್ ಜೊತೆಗೆ ಏನಾರ ನಂಚ್ಕೊಳಕ್ ಇಲ್ಲ ಅಂದಾಗ ಈ ತರ ನಂಚ್ಕೊಳಕ್ಕೆ ನಾನ್ ವೆಜ್ ಆಗ್ಬೇಕಂತ ಏನಿಲ್ಲ, ವೆಜ್ ಅಲ್ಲೂ ತುಂಬಾ ತರ ಇರುತ್ತೆ. ಆ ರೀತಿ ಒಂದೊಂದು ಟ್ರೈ ಮಾಡೋಣ ಇನ್ಮೇಲೆ ವೆಜ್ ಅಲ್ಲಿ ಅಂತ ಹೇಳಿ ಏನಾರ ಟ್ರೈ ಮಾಡ್ತಾ ಇರ್ತೀನಿ ಹೊಸದಾಗಿ. ಇದು ತುಂಬಾ ಚೆನ್ನಾಗಿರುತ್ತೆ, ನಾನು ಮಾಡಿದೀನಿ ಎಷ್ಟೊಂದ್ ಸತಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ಹೇಳಿ. ಈ ರೀತಿ ಇವತ್ತು ಊಟ ಅಂದ್ರೆ ರೈಸು ಮೂಲಂಗಿ ಸಾಂಬಾರು ಜೊತೆಗೆ ಡ್ರೈ ಗೋಬಿ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲಾರು ಇಷ್ಟಪಟ್ಟಿದ್ರು. ಒಂಚೂರು ಖಾರ ಆಗಿತ್ತು, ನಾನು ಒಂಚೂರು ಖಾರ ಇರ್ಲಿ ಅಂತಾನೆ ಎಕ್ಸ್ಟ್ರಾ ಖಾರವಾಗೆ ಮಾಡಿದೆ. ಇಲ್ಲಿ ನಮ್ಮನೆಯವರು ಅಷ್ಟರಲ್ಲಿ ಆಪಲ್ ಎಲ್ಲ ಕಟ್ ಮಾಡಿ ಕೂತಿದ್ರು, ಊಟ ಮಾಡಿ ಅಂತ ಹೇಳಿ ಊಟ ಕೊಟ್ಟೆ. ಆಮೇಲೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮನೆಯವ್ರಿಗೆ ಅದು $8 ತಂದಿದ್ನಲ್ಲ, ಅದ್ರ ಜೊತೆಗೆ ನಾನು ಇನ್ನೂ ಏನೋ ಒಂದು ವಸ್ತು ತಂದಿದ್ದೀನಿ, ಒಂದ್ ಸ್ವಲ್ಪ ಐಟಮ್ ಹಾಕಿ ಅಂತ. ಇದು ನಮ್ಮ ಅತ್ತೆ ಕೊಟ್ಟಿರೋಂತಹ ಬೆಳ್ಳಿ ಬಟ್ಲು, ಇದನ್ನ ಹಾಕ್ಬಿಟ್ಟು, ಹಾಗೆ ನಮ್ಮಮ್ಮ ಕೊಟ್ಟಿರೋಂತಹ ಇದು ಬೆಳ್ಳಿ ದೀಪ, ಇದೆರಡನ್ನು ಒಂಥರ ಆಗ್ಬಿಟ್ಟಿದೆ ನೋಡಿ, ಇದೆರಡನ್ನು ಹಾಕ್ಬಿಟ್ಟು ತಗೋಬರೋಣ ಅಂತ ಹೇಳಿ ತಗೊಬಂದಿನಿ. ಯಾವ ತರ ಬರುತ್ತೆ, ಯಾವ ತರ ತಂದೆ, ಏನ್ ಕತೆ ಅನ್ನೋದನ್ನ ನೋಡಿ. ಅವತ್ತು ಡಾಲರ್ ತರಕ್ ಹೋದಾಗ ಇದು ವಿಡಿಯೋ ಮಾಡಿರೋಂಥದ್ದು. ಸೊ ಅದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ನಿಮ್ಗೆ. ಒಂದ್ ವಿಡಿಯೋ ಹಾಕ್ಬೇಕು, ಅದನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ಅಂತ. ವಿಡಿಯೋ ಪೂರ್ತಿ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ 2 ಬಟ್ಲು, ಹಾಗೆ ಅದೇ ಕುಂಕುಮ ಬಟ್ಲು ಮತ್ತೆ ಕಾಮಾಕ್ಷಿ ದೀಪ ಎರಡನ್ನು ಹಾಕ್ಬಿಟ್ಟು ಸಿಂಪಲ್ ಆಗಿ ಮಿಕ್ಕಿದ ಇನ್ನೊಂದ್ ಸ್ವಲ್ಪ ಅಮೌಂಟ್ ನ ಹಾಕ್ಬಿಟ್ಟು ತಗೊಂಡಿದ್ದು. ಅಂದ್ರೆ ಡಾಲರ್ ಎಲ್ಲ ಕೊಡ್ಸಿದಾದ್ಮೇಲೆ ಮಿಕ್ಕಿದ ಅಮೌಂಟ್ ಅಲ್ಲಿ ಇದನ್ನ ಹಾಕಿ ಒಂದು ಯಾವ ತರ ಬೇಕು ನೋಡ್ಬಿಟ್ಟು ಡಿಸೈನು ಸಿಂಪಲ್ ಆಗಿ ತಂದಿದ್ದೀನಿ. ತುಂಬಾ ಗ್ರ್ಯಾಂಡ್ ಅಂತ ಏನಿಲ್ಲ. ಗೋಲ್ಡ್ ರೇಟ್ ಏನಿದೆ ಅದೇ ತರನೇ ಹೆವಿ ರೇಟ್ ಆಗಿದೆ ಬೆಳ್ಳಿಗೂ ಕೂಡ. ಮುಂಚೆನೆ ಐಡಿಯಾ ಇದ್ರೆ ಒಂದ್ ಸ್ವಲ್ಪನೇ ತಗೊಂಡೆಲ್ಲ ಇಟ್ಕೋಬೋದಿತ್ತು. ಬಟ್ ನಾವು ಬೆಳ್ಳಿ ಜಾಸ್ತಿ ಏನು ಇದ್ ಮಾಡಕ್ಕೆ ಹೋಗ್ಲಿಲ್ಲ. ಸೊ ಈಗ ಏನ್ ತಂದೆ ಅಂತ ನೋಡಿರಂತೆ, ಮನೆಗೆಲ್ಲ ಬಂದ್ವಿ. ಈಗ ಒಂದು $1 ಕೂಡ ಅದೇ ನಮ್ಮ ಮನೆಯವ್ರದ್ದು ತೋರ್ಸಿದ್ದಲ್ಲ ಅದು ಇದ್ರಲ್ಲೇ ಇದೆ. ಅದ್ರ ಜೊತೆಗೆ ಈ ಒಂದು ಬೆಳ್ಳಿ ವಸ್ತುಗಳು ಹೇಗಿದೆ ಅಂತ ಹೇಳಿ ನೀವು ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಬಟ್ ತುಂಬಾ ದುಬಾರಿನೇ ಬೆಳ್ಳಿ ಅಲ್ವಾ. ಸೊ ಹಂಗಾಗಿ ನೋಡಿ ಇವಾಗ ಏನೇನ್ ತಂದಿದ್ದೀನಿ. ಬೆಳ್ಳಿದು ತೋರಿಸ್ತೀನಿ ಯಾವ ತರ ಇತ್ತು ಅಂತ ಹೇಳಿ, ವಿಡಿಯೋ ಹಾಕ್ತೀನಿ ನೋಡಿ. ಆ ತರ ಇತ್ತು. ಇವಾಗ ಬೆಳ್ಳಿ ದೀಪ ನಾನು ಸಿಂಪಲ್ ಆಗಿ ಈ ರೀತಿ ತಂದೆ.
ಯಾವುದನ್ನು ರೇಟ್ ಮಾತಾಡ್ಸೋಕ್ಕಾಗ್ತಾಯಿಲ್ಲ. ಈ ರೀತಿ ಇದೆ. ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಯೂಸ್ ಮಾಡೋಂಥದ್ದು. ಸೊ ಹೇಗಿದೆ ಅಂತ ಹೇಳಿ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಪ್ರೈಸು ಹಾಗೆ ಚೆನ್ನಾಗಿದೆ. ಈ ಥರ ಇದೆ. ಚೆನ್ನಾಗಿದೆಯಾ ಅಂತ ಹೇಳಿ. ಈ ಥರ ಪುಟಾಣಿದು ಇಲ್ಲ, ಒಂದು ಸ್ವಲ್ಪ ದೊಡ್ಡದಾಗೇ ಇದೆ. ಚೆನ್ನಾಗಿದೆ. ಮುಂಚೆ ಕಾಮಾಕ್ಷಿ ದೀಪ ಅದೇ ಅಮ್ಮ ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು. ಈ ಥರ ತಗೊಬಂದಿದ್ದೀನಿ. ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಪುಟ್ಟಾಗಿದೆ, ಆದರೆ ಡೈಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ದುಡ್ಡಾದಾಗ ಕಾಮಾಕ್ಷಿ ದೀಪ ತಗೊಳ್ಳೋಣ ಅಂಥೇಳಿ ಚೆನ್ನಾಗಿದ್ದೀನಿ. ಇದೆರಡು. ಆಮೇಲೆ 2 ಬೆಳ್ಳಿದು ಕುಂಕುಮ ಬಟ್ಲು ಹಾಕಿಬಿಟ್ಟು 2 ಕುಂಕುಮ ಬಟ್ಲು ತಗೊಂಡೆ. ದೀಪ ಅದೇ ಥರ ತಗೊಳ್ಳೋಣ ಅಂತ ನೋಡಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ, ಅಷ್ಟೊಂದು ಬಜೆಟ್ ಇರಲಿಲ್ಲ. ಸೊ ಹಾಗಾಗಿ ಈ ಥರ ತಗೊಂಡೆ. ಎಷ್ಟು ಚೆನ್ನಾಗೈತಲ್ಲ ಇದು. ಈ ಥರ ಇದೆ ನೋಡಿ. ಈ ಥರ ಇದೆ. ಚೆನ್ನಾಗಿದೆಯಾ ಅಂತ ಹೇಳಿ. ಪುಟಾಣಿದನಾಗಿಂತ ಒಂದು ಸ್ವಲ್ಪ ಮುಂಚೆ ನಮ್ಮ ಅತ್ತೆ ಕೊಟ್ಟಿರೋಕ್ಕಿಂತ ಒಂಚೂರು ದೊಡ್ಡದಾಗಿದೆ ಅಷ್ಟೇ, ಸ್ವಲ್ಪ ದೊಡ್ಡದಾಗಿದೆ. ಮತ್ತು ಇಲ್ಲಿ ಕೆಳಗಡೆ ಈ ಥರ ಏನೋ ಒಂಥರ ಸ್ಟ್ಯಾಂಡ್ ಥರ ಹಿಂಗೆ ನಿಂತ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಈ ಡಿಸೈನ್ ಇಷ್ಟ ಆಯಿತು. ಇಲ್ಲೆಲ್ಲ ಪ್ಲೈನ್ ಇದ್ರೂ ಈ ಡಿಸೈನೇ ಒಂಥರ ಚೆನ್ನಾಗಿದೆ. ಇಲ್ಲಿ ಡಿಸೈನ್ ಇದೆ ಅಲ್ಲ, ಅದು ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟೇ, ಇನ್ನೇನು ತರಲಿಲ್ಲ, ಅಷ್ಟೇ. ಬೆಳ್ಳಿದು ದೀಪ ಹಾಗೆ ಬೆಳ್ಳಿದು ಬಟ್ಲು ಇಷ್ಟ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಯಾವುದು ಇಷ್ಟ ಆಯಿತು? ಬಟ್ಲು, ಕುಂಕುಮ ಬಟ್ಲು ಇದು ಇಷ್ಟ ಆಯಿತಾ, ಮತ್ತು ದೀಪ ಇಷ್ಟ ಆಯಿತು ಅಂತ? ನನಗೆ 2 ಇಷ್ಟ ಆಯಿತು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಪೂಜೆ ಮಾಡಿಬಿಡ್ತೀನಿ. ಅಂದರೆ ಏನೇ ಒಂದು ವಸ್ತು ಬಂದರೂ, ಬೆಳ್ಳಿ ಆಗಿರ್ಬೋದು, ಗೋಲ್ಡೇ ಆಗಿರ್ಬೋದು, ಇನ್ನೂ ಒಂದು ಡೈಮಂಡೇ ಆಗಿರ್ಬೋದು, ಏನೇ ಒಂದು ವಸ್ತು, ಹೊಸ ವಸ್ತು ಅಂತ ಮನೆಗೆ ಬಂದಾಗ ಅದನ್ನು ಪೂಜೆ ಮಾಡಿ ಕೇಳ್ಕೊಳ್ತೀವಿ, ಇದೇ ಥರನೇ ಬರ್ತಾ ಇರಲಿ ಅಂತ ಹೇಳಿ. ಸೊ ಈ ಥರ ಇದೆ ತಂದಿರೋದು. ಇವಾಗ ಪೂಜೆ ಮಾಡೋಕ್ಕೆ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿವರೆಗೂ ನಾನು ವೀಡಿಯೋಸ್ನ ನೋಡಿರೋದಕ್ಕೆ ಥ್ಯಾಂಕ್ ಯು. ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.